ಮಲೆನಾಡು ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆಗಳ ಒಕ್ಕೂಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಹೋರಾಟ 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 ಬೇಕೇ ಬೇಕು, ಬೇಕೇ ಬೇಕು. ಕೊರೋನಾಕ್ಕಿಂತ ಫಸ್ಟಿಂದಲೂ ಬೀದಿ ಬದಿ ವ್ಯಾಪಾರ ಮಾಡ್ತಾಯಿದ್ದೀನಿ ಫುಟ್ಪಾತ್ ಮೇಲೆ ಇದೇ ಥರ. ಆವಾಗ ಕೊರೋನಾ ಬರೋಕ್ಕಿಂತ ಮುಂಚೆಗೆ ಎಲ್ಲ ಹೊರಗಡೆ ವ್ಯಾಪಾರ ಮಾಡ್ತಿದ್ದೆ. ಕೊರೋನಾ ಬಂದಮೇಲೆ ನಾನು ಪೈಪ್ ಆ್ಯಂಡ್ ರೋಡ್ ವ್ಯಾಪಾರಕ್ಕೆ ಬಂದೆ. ಕೊರೋನಾ ಬಂದಮೇಲೆ ಆವಾಗ ಎಲ್ಲ ಕೆಲಸಕ್ಕೆ ಹೋಗೋರು ಪ್ರತಿಯೊಬ್ಬರೂ ವ್ಯಾಪಾರ ಅಂತ ಹಿಡ್ದಿದ್ರು. ಅದರಿಂದ ಭಾಳ ಕಷ್ಟ ಆಯಿತು. ನಾವು ಪೈಪ್ ಲೈನ್ ರೋಡಲ್ಲಿ ವ್ಯಾಪಾರ ಮಾಡ್ತಿದ್ದೆ. ಮಲ್ಸಂದ್ರ ಪೈಪ್ ಲೈನ್ ರೋಡು ಟಿ ದಾಸರಲ್ಲಿ ಅಲ್ಲಿ ಏಕಾಏಕಿ ಬಂದು 17ನೇ ತಾರೀಕು ನಮ್ಮನ್ನು ತೆರವುಗೊಳಿಸಿದೆ. ಯಾವುದೇ ಅಧಿಕಾರಿ ಬಂದು ನಮಗೆ ಏನು ಇನ್ಫಾರ್ಮ್ ಮಾಡಿಲ್ಲ, ಏನಿಲ್ಲ. ಅವತ್ತು ನಾವು ಬಂಡವಾಳ ಹಾಕಿದ್ದು ಪ್ರತಿಯೊಬ್ಬರದ್ದು ಎಲ್ಲರದ್ದು ಲಾಸ್ ಆಗಿದೆ. ಯಾರಿಗೂ ಅಂದರೆ ಆಯಿತು ಎತ್ತಿಸಿದ ಮೇಲೆ ಒಬ್ಬರು ಮಂಜೇಗೌಡ ಅಂತ ಬಂದರು ಇಂಜಿನಿಯರು. ಅವ್ರು ಯಾವುದೇ ಕಾರಣಕ್ಕೂ ನಾವು ಕಾಲು ಕೈ ಹಿಡ್ಕೊಂಡು ಮಾತಾಡಿದ್ರು ನಮಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ. ಸರ್ ಎತ್ತಿ ಬಿಸಾಕಿ ನೀವು ಬೇಕಾದ್ರೆ ಸತ್ತೋಗ್ಬಿಡಿ ಎಲ್ಲರೂ ಹೋಗಿ ಅಂತ ಹೇಳ್ಬಿಟ್ಟು ತೆರವುಗೊಳಿಸಿ ಹೋಗಿದ್ದಾರೆ. ಇವತ್ತಿಗೆ 25 ದಿನ ಆಗಿದೆ. ಯಾವುದೇ ಅಧಿಕಾರಿ BBMP ಆಫೀಸ್ಗೆ ಮತ್ತು ಎಲ್ಲೇ ಓಡಾಡಿದ್ರು ಯಾವುದೇ ಅಧಿಕಾರಿ ಬಂದು ನಿಮ್ಮ ಕಷ್ಟ ಏನು, ಆಫೀಸ್ ಹತ್ರ ಇದ್ರು ನೀವೇನು ಮಾಡ್ತಾಯಿದ್ರಿ ಅಂತ ಯಾರು ಕೇಳೋವಷ್ಟು ಪ್ರೆಸೆನ್ಸ್ ಇಲ್ಲ ಸರ್. ಅದರಿಂದ ನಾವು ಇಲ್ಲಿ ಸ್ಟ್ರೈಕ್ ಮಾಡಬೇಕು ಅಂತ BBMP ಆಫೀಸ್ ಹತ್ರ ಬಂದಿದ್ದೀವಿ. ಕ್ಲೀನ್ ಮಾಡ್ತೀವಿ ಅಂದರೆ ಇನ್ಫಾರ್ಮ್ ಮಾಡಬೇಕಾಯ್ತು. ನಮ್ಗೆ ಇನ್ಫಾರ್ಮೇ ಮಾಡಿಲ್ಲ ಅವ್ರು. ಯಾವುದೇ ಇಶ್ಯೂದಲ್ಲೂ ನಾವು ಈ ಥರ ಬರ್ತೀವಿ, ನಿಮಗೆ ಕ್ಲೀನ್ ಮಾಡಿಕೊಡ್ತೀವಿ, ಇಲ್ಲ ಜಾಗ ಕೊಡ್ತೀವಿ ಅಂತ ಯಾವುದೇ ಇನ್ಫಾರ್ಮ್ ಮಾಡ್ದಲ್ಲ ಏಕಾಏಕಿ ಬಂದು ಮಾಡ್ರ ತೆರವುಗೊಳಿಸಿರೋದು ಇದು ನಮ್ಮನ್ನು. ಒಯ್ಲಿ ಇವಾಗ ಕ್ಲೀನ್ ಮಾಡ್ತಾರೆ ಅಂದ್ರಲ್ಲ, ನಾವು 25 ದಿನದಿಂದ ಇಲ್ಲಿ ಓಡಾಡ್ತಾ ಇದೀವಲ್ಲ, ಯಾಕೆ ನಮ್ಗೆ ಏನು ಕೊಡ್ತಾಯಿಲ್ಲ ಇದು ಮಾಡ್ತಾಯಿಲ್ಲ ಅವರು? ಅದು ಮೇಯ್ನ್ ನಮಗೆ ಬೇಕಾಗಿರೋದು. ಇವಾಗ ಕ್ಲೀನ್ ಮಾಡೋಕಂದ್ರೆ ಎಲ್ಲ ವಾರ್ಡಲ್ಲೂ ತೆಗ್ದಿದ್ದಾರೆ, ಎಲ್ಲ ಕಡೆನೂ ಕಸ ತೆಗ್ದಿದ್ದಾರೆ. 1 day 2 days ಅಲ್ಲಿ ಕ್ಲಿಯರ್ ಮಾಡಿಕೊಡ್ತಾ ಇದ್ದಾರೆ. ಯಾಕೆ ನಮ್ಗೆ 25 ದಿನ ಬೇಕು? ಬಡವ್ರು ಹೊಟ್ಟೆ ಮೇಲೆ ಹೊಡಿತಾರೆ. ಯಾರು ನಮ್ಮ ಸಾರ್ವಜನಿಕ ಹೆಲ್ಪ್ ಇಲ್ವಾ ನಮಗೆ? ದಯವಿಟ್ಟು ಇದನ್ನೆಲ್ಲ ಸಹಕರಿಸಿ ನಮ್ಗೆ ಹೆಲ್ಪ್ ಮಾಡಿಕೊಡ್ಬೇಕು. ಹೌದು, ಇದು ಬೇಕು ಅಂತಾನೆ ಮಾಡ್ತಾ ಇರೋದು ಎಲ್ಲರೂ. ಇವಾಗ ಅಲ್ಲಿ ನೀವು ಹೇಳ್ತಾರೆ ಗ್ರಿಲ್ ಹಾಕ್ಸ್ತಾ ಇದ್ದಾರೆ. ಗ್ರಿಲ್ ಹಾಕೋಕ್ಕೆ ಒಂದು ಕಂಬಿ ಹಾಕಿ ಮಣ್ಣು ತೆರವು ಮಾಡಿಲ್ಲ, ಮತ್ತೆ ಚಪ್ಪಡಿ ಹಾಕಿಲ್ಲ. ಅದರೊಳಗೆ ಹೆಂಗೆ ಗ್ರಿಲ್ ಹಾಕ್ತಾರೆ? ಅದು ಒಡ್ಡಾಡೋ ಜಾಗ ಫುಟ್ಪಾತ್ ಇಲ್ಲ, ಒಂದು ಮೋರಿ ಪಾರ್ಕ್ ಇದೆ, ಎಲ್ಲ ಇದೆ. ಅಲ್ಲಿ ಗ್ರಿಲ್ ಹಾಕೋ ಅವಶ್ಯಕತೆ ಇದೆಯಾ? ಇರಿ, ಅಲ್ಲಿಗೆ ಗ್ರಿಲ್ ಹಾಕೋ ಅವಶ್ಯಕತೆ ಇಲ್ಲ. ನಮ್ಮ ಬಡವ್ರ ಹೊಟ್ಟೆ ಮೇಲೆ ಹೊಡಿಲೇಬೇಕು ತಾತ್ಕಾಲಿಕವಾಗಿ ಅನ್ನೋ ಉದ್ದೇಶಕ್ಕೋಸ್ಕರ ನೀವು ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಯಾರು ಅಂದರೆ ನಾವು ಸ್ಥಳೀಯ ಶಾಸಕರು ಹೋಯ್ತು 3 ಸಲ ಏನು ರೆಸ್ಪಾನ್ಸ್ ಕೊಟ್ಟಿಲ್ಲ. ಆಮೇಲೆ BBMP ತಕ್ಕ ಬಂದಿದ್ದು ಇವರು ಯಾವುದೇ ವಲಯ ಅಧಿಕಾರಿಗಳಾಗಲಿ ಇನ್ನೊಬ್ಬರಾಗಲಿ ಯಾರು ನಮ್ಮ ಕೈ ಸಿಗ್ತಾಯಿಲ್ಲ. ಅವರೇ ಮಂಜೇಗೌಡ್ರ ಅಂತ ಇಂಜಿನಿಯರಿಂಗ್ ಇದ್ದಾರೆ, ಅವರು ದಬ್ಬಳಿಕೆ ಮಾಡ್ತಾರೆ. ನಮ್ಮ ಹತ್ರ ವ್ಯಾಪಾರಗಾರರೆಲ್ಲ ತಗೊಂಡು 2 ನಿಮಿಷ ಅಂತ. ಆಮೇಲೆ ಒಬ್ಬರು ಲೇಡಿ ಹೇಳಿದ್ದಾರೆ, ನಾವು ಎಲ್ಲಿಗೆ ಹೋಗೋಣ ಅಂತ ಹೇಳಿದ್ರೆ ಸತ್ತೋಗ್ಬಿಟ್ರಿ ನೀವೆಲ್ಲ ಅಂತ ಹೇಳಿದ್ದಾರೆ. ನೀವು ಜೀವನ ಮಾಡೋಕ್ಕಾಗಲ್ಲ, ಸತ್ತೋಗ್ಬಿಟ್ರಿ ಅಂತ ಹೇಳಿದ್ರೆ ನಾವು ಜೀವನ ಇದಕ್ಕೆ ಸಾರ್ವಜನಿಕರು ಇರೋದು. ಅಲ್ಲ, ಇವಾಗ ನಿಮ್ಮ ಪ್ರತಿನಿಧಿ MLA ಅವರು ಇದ್ದಾರೆ, ಅವ್ರು ಏನು ಹೇಳಿದ್ರು ಅಂತ ನಿಮಗೆ? ಅವ್ರ ಹತ್ರ 3 ಟೈಮ್ ಆಗಿದ್ದೀವಿ. ಯಾವುದೇ ಅವ್ರ ಹತ್ರ 3 ಟೈಮ್ ಆಗಿದ್ದೀವಿ. ಸರ್ಕಾರ ಮಾಡಿತ್ತು, ಇನ್ನೊಂದು ಮಾಡಿತ್ತು. ಸರ್ಕಾರ ಹೇಳಿತ್ತೆ, DK ಶಿವಕುಮಾರ್ ಹೇಳಿದ್ದಾರೆ. ಅವ್ರೇನಿದು ಫುಟ್ಪಾತ್ ವ್ಯಾಪಾರಿಗಳು ನೀವು ಎತ್ತಿಸ್ಬೇಕಾದ್ರೆ ತೆರವು ಮಾಡಬೇಕು ಅಂದರೆ ತಾತ್ಕಾಲಿಕ ಯಾವುದೋ ಜಾಗ ರೆಡಿ ಮಾಡಿಕೊಟ್ಟು ಎತ್ತಿಸಿ ಅಂತ ಹೇಳಿದ್ದಾರೆ. ಆದ್ರೂ ಯಾರು ಆ ಕೆಲಸ ಮಾಡಿಲ್ಲ. ಇಲ್ಲಿ ಶಾಸಕರಾಗಲಿ ಅಧಿಕಾರಿಗಳಾಗಲಿ ಇನ್ನೊಬ್ಬರಾಗಲಿ ಯಾರೇ ಆದರೂ ಈ ಕೆಲಸಗಳು ಮಾಡಿಕೊಟ್ಟಿಲ್ಲ ನಮಗೆ. ನಿಯಮಾವಳಿ ಇಲ್ಲಿ ಬಂದ ಗೌರ್ಮೆಂಟ್ ಆಫೀಸಿಗೆ ಬಂದಾಗ ಎಲ್ಲ ಕೇಳ್ತಾರೆ, ರೂಲ್ಸ್ ಫಾಲೋ ಮಾಡಿ ಅಂತಾರೆ. ಇವರೇ ರೂಲ್ಸ್ ಫಾಲೋ ಮಾಡ್ತಾಯಿಲ್ಲ ಫಸ್ಟ್ ಆಫ್ ಆಲ್.